ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ದೇವರ ಮಕ್ಕಳೇ, ಅಬ್ರಿಯವರ ಪತ್ರಿಕೆ 7ನೇ ಅಧ್ಯಾಯ 17ನೇ ವಚನ. ನೀನು ಸದಾ ಕಾಲವು ಮೆಲ್ಕಿಸೆದೇಕನ ತರಹದ ಯಾಜಕನಾಗಿದ್ದೆ ಎಂದು ಹೇಳಿದ್ದೀಯಲ್ಲ. ಈ ನಿರೀಕ್ಷಣೆ ದ್ವಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವುದು. ದೇವರ ಸನ್ನಿಧಿಗೆ ಯಾಕೆ ಹೋಗಬೇಕು? ದೇವರ ಸನ್ನಿಧಿಗೆ ಯಾಕೆ ಹೋಗಬೇಕು? ದೇವರಿಗೆ ಯಾಕೆ ಶಿರಸ್ಸು ಬಗ್ಗಿಸಬೇಕು? ನನ್ನ ದುಡ್ಡು ನನ್ನನ್ನು ಕಾಪಾಡುತ್ತೆ, ನನ್ನ ಹೊಲ ನನ್ನ ಕಾಪಾಡುತ್ತೆ, ನನ್ನ ಬಿಸ್ನೆಸ್ನ ಕಾಪಾಡುತ್ತೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಕಾಪಾಡುತ್ತೆ ಅಂತ ನೀನು ಅಂದ್ಕೊಳ್ತಿದೆಯಾ? ಮೋಸ ಹೋಗ್ತೀಯ. ಯಾಕೆ ಗೊತ್ತಾ? ದೇವರು ಸರ್ವಾಂತರ್ಯಾಮಿ, ಸರ್ವ ಸೃಷ್ಟಿಕರ್ತನು, ಒಡೆಯನು, ಪರಿಶುದ್ಧನು, ದೀನತ್ವದಿಂದ ನಮ್ಮನ್ನು ವಿಧೇಯತೆಗೆ ನಡೆಸಿದನು. ಸದಾಕಾಲವು ಮೆಲ್ಕಿಸೆದೇಕ ಯಾಜಕನಾಗಿ ರೂಪಿಸಿದ. ಯಾರು? ಯೇಸು ಕ್ರಿಸ್ತನು ವಾಕ್ಯವು ನಮ್ಮ ಹತ್ರಗೆ ಬಂದಿದೆ. ಆದಿಯಲ್ಲಿ ವಾಕ್ಯವು ಇತ್ತು, ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವು ನಮ್ಮ ಹೃದಯದಲ್ಲಿ ಹೋದರೆ ಪಾಪ ಹೊರಗೆ ಬರುತ್ತೆ. ನೋಡ್ರಿ, ನಮ್ಮ ಹೃದಯದಲ್ಲಿ ವಾಕ್ಯವು ಹೋದರೆ ಪಾಪದ ಕ್ರಿಯೆ ಹೊರಗೆ ಬರುತ್ತೆ. ನಿಮಗೆ ಪಶ್ಚಾತ್ತಾಪ ಬರುತ್ತೆ. ನಾನು ಈ ಪಾಪ ಮಾಡಬಾರ್ದು, ಈ ಪಾಪಕ್ಕೆ ನಾನು ದಾಸನಾಗಬಾರ್ದು, ಈ ಪಾಪದಿಂದ ನಾನು ಬಿಡುಗಡೆ ಹೊಂದಬೇಕು, ಈ ಪಾಪದಿಂದ ನಾನು ಹೊರಗೆ ಬರಬೇಕು ಅಂತ. ನೋಡ್ರಿ, ಕುರಿಮರಿಯನ್ನು ಒಂದು ನೀರಿರ್ತಾವಲ್ಲ, ಗುಂಟ, ಆ ಗುಂಟೆಯಲ್ಲಿ ಬಿದ್ದರೆ ಅದು ಒದ್ದಾಡುತ್ತಾ ಹೊರಗೆ ಬಂದ್ಬಿಡುತ್ತೆ. ಅದರಲ್ಲಿ ಇರೋದಿಲ್ಲ. ಆದರೆ ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಶ್ರಮೆಗಳು ಇರ್ತವೆ. ಆದರೆ ನೀನು ಮಾಡೋದು ವಾಕ್ಯವು ಹೃದಯದಲ್ಲಿ ಬಲಗೊಳ್ಳಬೇಕು. ನೋಡ್ರಿ, ಈಗ ನಿನ್ನ ನಿರೀಕ್ಷಣೆ, ಈ ನಿರೀಕ್ಷಣೆ ಅಂದರೆ ಎದುರು ನೋಡೋದು, ನಾಳೆ ಏನಾಗುತ್ತೆ ಅಂತ ಎದುರು ನೋಡೋದು ಅಲ್ಲ. ಹಂಗೆ ಎದುರು ನೋಡಿದಾಗ ನಮ್ಮ ಅಪರಾಧಗಳು, ನಮ್ಮ ಪಾಪಗಳು ದೆಸೆಯಿಂದ ನಾವು ನೋಡ್ರಿ, ನಮ್ಮ ಅಪರಾಧಗಳಿಂದ ನಾವು ಸತ್ತವರಾಗಿದ್ದಾಗ ನಮ್ಮನ್ನು ಯೇಸು ಕ್ರಿಸ್ತನು ನಮ್ಮನ್ನು ಎಬ್ಬಿಸಿದನು. ಸದಾಕಾಲವು ಮೆಲ್ಕಿಸೆದೇಕ ಯಾಜಕನಾಗಿದ್ದ ಯೇಸು ಕ್ರಿಸ್ತನು ನಮಗೆ ದರ್ಶನ ಕೊಡ್ತಾ ಇದ್ದಾನೆ. ಈ ಪಾಪ ಕ್ರಿಯೆಗಳನ್ನು ದೂರ ಮಾಡಬೇಕು ಅಂತ ಪ್ರೇಮಪೂರ್ವಕವಾದ, ವಿವೇಕಪೂರ್ವಕವಾದ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಆ ಕೃಪೆ ನಾವು ತೆಗೆದುಕೊಂಡು ಹೋಗಬೇಕು. ನೋಡ್ರಿ, ಕೃಪೆ ಯಾರಿಗಾದ್ರೂ ಹಂಚಿದ್ರೆ, ಆಶೀರ್ವಾದ ಯಾರಿಗಾದ್ರೂ ಹಂಚಿದ್ರೆ ಅದು ತಿರುಗಿ ನಿಮ್ಮ ಹತ್ರ ಬರುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗಿರ್ತೀಯ, ಕೆಟ್ಟ ಕೆಲಸ ಮಾಡಿದರೆ ಜೈಲಿಗೆ ಹೋಗ್ತೀಯ. ಕೆಟ್ಟ ಕೆಲಸ ಮಾಡಿದರೆ ಇವತ್ತಲ್ಲದ್ರೆ ನಾಳೆ ಆದರೆ ನಾಡ್ದಾದರೆ ಯಾವಾಗ ಬಂದುಬಿಡುತ್ತೆ. ನಿನಗೆ ಸುತ್ಕೊಂತ ಬರುತ್ತೆ. ಯಾವ್ದನ್ನು ನ್ಯಾಯ ವ್ಯವಸ್ಥೆ ಈಗ ಯೇಸು ಕ್ರಿಸ್ತನದು, ನ್ಯಾಯ ದಂಡನೆ ಯೇಸು ಕ್ರಿಸ್ತನ, ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾಯಿತು. ಆದರೆ ನೀನು ಮಾರ್ಪಡಬೇಕು, ನೀನು ಹೃದಯ ಮಾರ್ಪಡಬೇಕು ಅಂತ ದೇವರು ನೋಡ್ತಾ ಇದ್ದಾನೆ. ನೋಡಿರಿ, ಯೆಶಾಯ ಗ್ರಂಥ 60ನೇ ಅಧ್ಯಾಯ 1ನೇ ವಚನ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಉದಯಿಸಿದ್ದಾನೆ, ಪವಿತ್ರಾತ್ಮನು ನಿಮಗೆ ಕೊಟ್ಟಿದ್ದಾನೆ. ನೀವು ಮರಣ ಹೊಂದುವ ತನಕ, ನಿಮ್ಮ ಪ್ರಾಣವು ನಿಮ್ಮ ಉಸಿರಿನಿಂದ ಪ್ರಾಣವು ಹೋಗುವಾಗ ತನಕ ನಿಮ್ಮನ್ನು ಕಾಯುವುದಕ್ಕೆ ಪವಿತ್ರಾತ್ಮನು ಕೊಟ್ಟಿದ್ದಾನೆ. ಪವಿತ್ರಾತ್ಮನ ದುಃಖಪಡಿಸಬೇಡ್ರಿ. ಪವಿತ್ರಾತ್ಮನ ದುಃಖಪಡಿಸಿದರೆ ನೀವು, ನಿಮ್ಮ ಮನೆ, ನಿಮ್ಮ ಶರೀರವು, ನೀವು ಹಾಳಾಗ್ತೀರ. ಅದು ನಾನು ಹೇಳ್ತಾ ಇಲ್ಲ, ವಾಕ್ಯವು ಹೇಳ್ತಾ ಇದೆ. ನನ್ನ ಮನೆಯನ್ನು ಹಾಳು ಮಾಡಿದರೆ ನಾನು
ಹಾಳು ಮಾಡ್ತೀನಿ ಅವರಿಗೆ ದೇವರು ಹೇಳಿದ್ದಾರೆ. ಈಗ ಪ್ರೇಮಪೂರ್ವಕವಾದ ವಿವೇಕಪೂರ್ವಕವಾದ ವಿಧೇಯತೆಗೆ ನಾವು ತಲೆ ಬಗ್ಗಿಸಬೇಕು. ಕೃಪೆಯಿಂದ ಪ್ರಯಾಣ ಮಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನ ವಿಮೋಚನೆಯಿಂದ ದೇವರು ಕೊಟ್ಟಿರುವ ದೊಡ್ಡ ಕೃಪೆ ಏನಂದರೆ ರಕ್ಷಣೆ. ಮನುಷ್ಯನನ್ನು ರಕ್ಷಿಸಬೇಕು ಅಂತ ದೇವರು ದಿನವೂ ಆಲೋಚಿಸ್ತಾ ದಿನವೂ ನಮಗೆ ಮಾರ್ಪಡಬೇಕು. ನಮ್ಮ ಹೃದಯವು ಮಾರ್ಪಡಬೇಕು. ನಮ್ಮ ಹೃದಯದಲ್ಲಿ ಉತ್ತೇಜ ಬರಬೇಕು, ಪರಿಮಳ ಬರಬೇಕು. ಅನೇಕ ಮಂದಿಗೆ ಹೇಳಬೇಕು, ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಬಿಡಬೇಕು, ನಾವು ಚೆನ್ನಾಗಿ ಬಾಳಬೇಕು ಅಂತ. ಈಗ ದೇವರ ಸನ್ನಿಧಿಗೆ ಹೇಗೆ ಹೋಗಬೇಕು ಅಂತ ನಾವೀಗ ಇಂದಿನ ಸಂದೇಶದ ಮುಖ್ಯಾಂಶ. ದೇವರ ಬೆಳಗ್ಗೆ ಹೇಗೆ ಹೋಗ್ಬೇಕು? ನಿನ್ನ ಹೃದಯದಲ್ಲಿ ದೇವರಿದ್ದರೆ ನಿನ್ನ ಹೃದಯದಲ್ಲೇ ಪವಿತ್ರಾತ್ಮನಿದ್ದಾನೆ. ಯಾರಿಗೆ ನೀನು ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ತಗೊಂಡು ಯೇಸು ಕ್ರಿಸ್ತನೆಂದು ನಂಬಿ ನಿರೀಕ್ಷಣೆಯಿಂದ ಎದುರು ನೋಡ್ತೀವಿ ನೋಡು, ನಿನಗೆ ಶ್ರಮೆ, ಬಾಧೆ, ದುಃಖ ಎಲ್ಲವನ್ನು ಓದ್ಕೊಂಡಿರ್ತೇವೆ ನೋಡು, ನೆಮ್ಮದಿಯಿಂದ ಇರ್ತೀವಿ ನೋಡು. ಒಂದು ಸಲ ನೆಮ್ಮದಿ, ಒಂದು ಸಲ ಕಳವಳ, ಒಂದು ಸಲ ನಿರಾಶೆ, ನಿಸ್ಪೃಹ, ಏನಾಗುತ್ತೋ ನಮ್ಮ ಕುಟುಂಬ ಏನಾಗುತ್ತೋ ಏನು, ಈ ದುಡ್ಡು ಬೇಕು, ಆರ್ಥಿಕ ವ್ಯವಸ್ಥೆ ನಮಗೆ ಅಂತ ಸೈತಾನನು ನಿಮ್ಮ ಮೇಲೆ ಅನೇಕ ರೀತಿಯಾಗಿ ನಿಮ್ಮನ್ನು ಎಳಿಬೇಕು, ಈ ಲೋಕದಲ್ಲಿ ಇರುವವರಾಗಿ ನಿಮ್ಮನ್ನು ಮಾರ್ಪಡಿಸಬೇಕು ಅಂತ ಸಕಲ ವಿಧವಾಗಿ ಪ್ರಯತ್ನ ಮಾಡ್ತಾನೆ. ಆದರೆ ದೇವರು ಸನ್ನಿಧಿಗೆ ನಾವು ಹೇಗೆ ಹೋಗಬೇಕು? ದೇವರನ್ನು ಹೇಗೆ ಪ್ರಾರ್ಥಿಸಬೇಕು? ಏನ್ರಿ ಪ್ರಾರ್ಥಿಸೋದು? ನೆರೆಯವರನ್ನು ಪ್ರೀತಿಸು ಅಂತಂದು ಹೇಳಿದಾನಲ್ಲ. ನೀನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಯೇಸು ಕ್ರಿಸ್ತನನ್ನು ಆರಾಧಿಸು ಅಂತಂದು ಹೇಳಿದಾನಲ್ಲ. ಅದನ್ನು ಫಾಲೋ ಆದರೆ ಸಾಕು. ನಶಿಸುವುದ ಆತ್ಮಗಳು ರಕ್ಷಿಸು. ಯಾಕೆಂದರೆ ನಶಿಸಿ ಹೋಗ್ತಾ ಇದ್ದಾರೆ, ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ. ನರಕದಲ್ಲಿ ಬೆಂಕಿ ಆರುವುದಿಲ್ಲ, ಅಗ್ನಿ ಆರುವುದಿಲ್ಲ, ಹುಳು ಸಾಯುವುದಿಲ್ಲ, ಯುಗಗಳು ಇದೇ ಕಾಟ. ಅದಕ್ಕಾಗಿ ನರಕದಲ್ಲಿ ಬಹು ವೇದನೆ ಇರುತ್ತೆ. ನೀವು ದಯವಿಟ್ಟು ವಾಕ್ಯವನ್ನು ಹೃದಯದಲ್ಲಿ ಬಿತ್ತಿರಿ, ಅದು ಪರಿಮಳಿಸಬೇಕು, ಅನೇಕ ಮಂದಿಗೆ ಪರಿಮಳಿಸಬೇಕು. ನೀವು ದೇವರ ಸನ್ನಿಧಾನಕ್ಕೆ ಹೋಗಬೇಕು, ದೇವರ ಸನ್ನಿಧಿಯಲ್ಲಿ ನೀವು ಬೆಳೆಯಬೇಕು, ದೇವರ ಸನ್ನಿಧಿಯಲ್ಲಿ ಪರಿಮಳಿಸಬೇಕು, ದೇವರ ಸನ್ನಿಧಿಯಲ್ಲಿ ಪ್ರಕಾಶಿಸಬೇಕು, ದೇವರ ಸನ್ನಿಧಿಯಲ್ಲಿ ವಿಧೇಯತ ನೀವು ತೋರಿಸಬೇಕು, ಕೃಪೆಯಿಂದ ಪ್ರಯಾಣ ಮಾಡಬೇಕು. ನೋಡ್ರಿ, ಸದಾಕಾಲವು ಮೆಲ್ಕಿಸೆದೇಕನ ಯಾಜಕನಾಗಿದ್ದರೂ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯ ರೂಪನಾಗಿ ಬಂದು ನಮಗೆ ಇದನ್ನೆಲ್ಲ ಹೇಳಿ ಶಿಲುಬೆ ಹತ್ತಿ ಪ್ರಾಣ ಕೊಟ್ಟು ಶಿಲುಬೆಯನ್ನು ಅನುಭವಿಸಿದ್ದಾನೆ. ಅಬ್ರಹಾಮನ್ ನೋಡ್ರಿ, ನಿನ್ನ ಮಗನ ಕೊಡ್ತೀಯ ಅಂದರೆ ಕೊಡ್ತೀನಂತ ಹೇಳ್ತೀನಿ. ಹ್ಯಾಂಗೆ ಸಹವಾಸ, ಕ್ರಮದ ನೋಡ್ರಿ, ಕ್ರಮವಾಗಿ ಈ ತರಹದ ಯಾಜಕನಾಗಿದ್ದು ಸದಾಕಾಲವು ನಿರೀಕ್ಷಣೆ ದ್ವಾರವು ನಮಗೆ ದೇವರ ಸನ್ನಿಧಾನಕ್ಕೆ ಸೇರಿಸುತ್ತಲ್ಲ. ಕ್ರಮವಾಗಿ ದೇವರನ್ನು ಇನ್ನೂ ಹತ್ತಿರಕ್ಕೆ ಹೋಗಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು. ನಿನ್ನ ಬಲವೆಲ್ಲ ದೇವರ ಸನ್ನಿಧಿಯಲ್ಲಿ ಕಳ್ಕೊಂಡಿದ್ದೀನಿ, ನನಗೇನು ಸಿಗ್ತಾ ಇಲ್ಲ ಅಂದರೆ ನೀನು ಸುಳ್ಳು ಹೇಳ್ತೀಯ. ಯಾಕೆಂದರೆ ದೇವರು ದಿನವೂ ನನ್ನ ಹತ್ರ ಬರ್ತಾನೆ, ಇವನು ಪರಿಮಳಿಸ್ತಾನೆ. ಇವನು ವಾಕ್ಯವು ಹೃದಯದಲ್ಲಿ ವಾಕ್ಯವಿದ್ದರೆ ವಾಕ್ಯ ಬರುತ್ತೆ. ಕೆಟ್ಟ ಚಾಳಿಗಳಿದ್ದರೆ ಕೆಟ್ಟ ಚಾಳಿಗಳೇ ಬರ್ತವೆ, ವ್ಯಸನಗಳಿದ್ದರೆ ವ್ಯಸನಗಳೇ ಬರ್ತವೆ. ರೋಗಿಯಾಗಿದ್ದರೆ ರೋಗಿಯೇ ನೀನು ಪರಿಮಳಿಸ್ತೀಯ, ವಾಕ್ಯವು ಇದ್ದರೆ ವಾಕ್ಯವೇ ಪರಿಮಳಿಸ್ತೀಯ. ಆ ಪರಿಮಳ ಅನೇಕ ಜನರಿಗೆ ಪುಷ್ಪಿಸಬೇಕು. ನಿನ್ನ ಸಂತೋಷ, ಸಮಾಧಾನ ಸಕಲ ಜನರಿಗೆ ಹಂಚಬೇಕು, ಅದು ಪರಿಮಳಿಸಬೇಕು. ಪ್ರೇಮಪೂರ್ವಕವಾದ ಸ್ನೇಹ ಭಾವವು, ಬಾಂಧವ್ಯಗಳು ನೀನು ತೋರಿಸಬೇಕು. ವಿವೇಕಪೂರ್ವಕವಾದ ಕೃಪೆಗೆ ನೀನು ವಿಧೇಯನಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನ ವಿಮೋಚನೆಯಿಂದ ನಿನಗೆ ರಕ್ಷಣೆ ಸಿಕ್ಕಿದೆ. ನೀನು ಮಾಡೋ ಕಾರ್ಯದಿಂದ ಅಲ್ಲ, ನಿನ್ನ ಅಂಗಿಗಳು
ಕೊಳೆಯಾಗಿದ್ದಾನೆ, ನಿನ್ನ ಹೃದಯವು ಕೊಳೆಯಾಗಿದೆ, ಪಾಪದಿಂದ ತುಂಬಿಕೊಂಡಿದೆ ಈ ಲೋಕ. ಆದರೆ ದೇವರ ಪ್ರೀತಿ ನಿನ್ನಲ್ಲಿ ವಾಕ್ಯವು ಬಂದು ನೆಮ್ಮದಿ ಕೊಟ್ಟು, ಸಮಾಧಾನ ಕೊಟ್ಟು, ಶಾಂತಿ ಕೊಟ್ಟು, ಕೃಪೆ ಕೊಟ್ಟು, ನಿನ್ನನ್ನು ಬಲಗೊಳಿಸಿ, ನಿನ್ನ ಸ್ಥಿರಗೊಳಿಸಿ, ನಿನ್ನನ್ನು ಸಿದ್ಧಗೊಳಿಸಿ, ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದರೆ ನಿನ್ನ ಗರ್ವ ಬಂದರೆ ಹಿಜ್ಕಿಯ ನೀನು ಮರಣವಂತೀಯ ಅಂತ ಹೇಳಿದ್ದಾನೆ. ಹಿಜ್ಕಿಯ ನೀನು ಮರಣವಂತೀಯ, ಆಯಿತು ನಿನ್ನ ಮನೆಗೆ ಬೀಗ ಹಾಕೋ ಅಂತ ಹೇಳಿದರೆ ಅಲ್ಲೇ ಗೋಡೆಗೆ ಅಪ್ಪ ನನಗೆ ಸಹವಾಸ ಹೆಂಗಿದೆ, ನಾನು ಈ ರೋಗಕ್ಕೆ ಬಲಿಯಾಗಬೇಕಾ ಅಂತ ಕಣ್ಣೀರು ಸುರಿಸಿದನ್ರಿ. ಇನ್ನು ಪ್ರವಕ್ತ ಆದ ಯೆಶಾಯ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಹೋಗ್ತಾ ಇದ್ದ ದಾರಿಯಲ್ಲೇ ಯೆಶಾಯ ಇನ್ನೂ 15 ವರ್ಷ ಆಯುಷ್ಯನ್ನು ನೀಡು, ಇನ್ನೂ 15 ವರ್ಷ ಆಯುಷ್ಯನ್ನು ನೀಡು, ನಿನ್ನ ಮಗನಿಗೆ ಹೇಳು, ಹಿಜ್ಕೀಯಗೆ ಹೇಳು, ಇನ್ನೂ 15 ವರ್ಷ ಜೀವಿಸ್ತೀಯ ಅಂತ ಸಮಯವನ್ನು ತಿರುಗಿಸಿದ್ದಾನೆ. ದೇವರ ಪ್ರೀತಿ ಉಳ್ಳವನು ಅಹಾಬನ ಪ್ರಾರ್ಥನೆ ಕೇಳಿದ್ದಾನೆ. ಅಹಾಬನು ಎಂಥ ಮೋಸಗುಳ್ಳ ಮನಸ್ಸು, ಕೆಟ್ಟ ಹೃದಯ. ಆದರೆ ಅಹಾಬನ ಪ್ರಾರ್ಥನೆ ಕೇಳಿದ, ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ, ಕೇಳ್ತಾನೆ. ನೀವು ದೇವರ ಸನ್ನಿಧಿಗೆ ಹೋಗ್ತೀರಾ, ದೇವರ ಸನ್ನಿಧಾನಕ್ಕೆ ಹೋಗ್ತೀರಾ, ವಾಕ್ಯವು ನಿಮ್ಮ ಹೃದಯದಲ್ಲಿ ಪ್ರತಿಫಲಿಸಬೇಕು, ಅದು ಉಜ್ಜೀವ ಬರಬೇಕು. ನೀವು ನಿಮ್ಮ ಕಾರ್ಯಗಳನ್ನು ಕ್ರಮದಿಂದ ಮಾಡಬೇಕು. ದೇವರ ಸನ್ನಿಧಿಗೆ ನೀನು ಉಸಿರಾಗಿರಬೇಕು. ದೇವರ ಪ್ರಾರ್ಥನೆಯಲ್ಲಿ ಉಸಿರಾಗಿರಬೇಕು. ದೇವರೇ ನಿನಗೆ ಸ್ತೋತ್ರ, ನಶಿಸಿ ಹೋದ ಆತ್ಮಗಳು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿದರೆ ಸಾಕು. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ನಿನಗೂ ಉತ್ತರ ಕೊಡ್ತಾನೆ, ನಿನಗೆ ಬಲಗೊಳಿಸ್ತಾನೆ, ನಿನಗೆ ಕೀರ್ತಿಗೊಳಿಸ್ತಾನೆ, ನಿನಗೆ ಸಮಾಧಾನ ಕೊಡ್ತಾನೆ, ನಿನಗೆ ಶಾಂತಿ ಕೊಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳ ಅಂತಂದೇ ನಿಮಗೆ ಸ್ತೋತ್ರ. ನೀನು ಸದಾಕಾಲವು ಮೆಲ್ಕಿಸೆದೇಕಿ ತರಹದ ಯಾಜಕನಾಗಿದ್ದು ಹೇಳಿದ್ದೀಯಪ್ಪ. ನಿರೀಕ್ಷಣೆಯಿಂದ ನಾವು ತಂದೆ ನಿನ್ನನ್ನು ಆಶ್ರಯಿಸ್ತಿದ್ದೇವೆ. ಸ್ತೋತ್ರ ಘನತೆ ಮಹಿಮೆ ಪ್ರಭಾವ ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ